ನಮಸ್ಕಾರ ವೀಕ್ಷಕರೇ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರೇ, ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ಜೊತೆಗೆ ಎಂದಿನಂತೆ ದ್ವಾದಶ ರಾಶಿಗಳ ಫಲ ಹೇಗಿದೆ ತಿಳ್ಕೊಳ್ಳೋಣ. ಈ ದ್ವಾದಶ ರಾಶಿಗಳ ಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಕೂಡ ನಮ್ಮ ಜೊತೆ ಶ್ರೀ ರೇಣುಕಾರಾಧ್ಯ ಗುರುಜಿ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಬನ್ನಿ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲಃ ನಿದಕ್ಷತೆ ಏಕಪದೇ ದ್ವಿಪದೇ सा चतुष्पदे अष्टापदे नवपदे भुवुवशे सहस्राक्षर परमेयोमं श्रीमाता श्रीमहाराज्ञी श्रीमत्सिंहासनेश्वरी चिदग्निकुण्डसम्भूता देवकार्य समुद्यते श्रीललितत्रिपुरसुन्दरी देवताभ्यो नमः. ವೀಕ್ಷಕರೇ, ದ್ವಾದಶ ರಾಶಿಗಳ ಫಲ ಹೇಗಿದೆ ಗುರುಜಿ ಹತ್ರ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಕೂಡ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಮ ಮನೆಯಲ್ಲಿರುವಂತಹ ಕುಟುಂಬದ ಸಮಸ್ಯೆ ಏನಿದ್ರು ಕೂಡ ಗುರುಜಿ ಫೋನಿನ ಮುಖಾಂತರ ಉತ್ತರವನ್ನ ಅಥವಾ ಪರಿಹಾರವನ್ನ ಅಂತ ಹೇಳ್ತಾರೆ ಅಂತ ಹೇಳ್ತಾ ಮೊದಲಿಗೆ ರಾಶಿಗಳ ಫಲ ಹೇಗಿದೆ ತಿಳ್ಕೊಳ್ಳೋಣ. ಬನ್ನಿ ಗುರುಜಿ, ಮೊದಲಿಗೆ ದ್ವಾದಶ ರಾಶಿಗಳ ಫಲ ಹೇಗಿದೆ ಅಂತ ತಿಳ್ಕೊಳ್ಳೋದಾದ್ರೆ ಏನ್ ಹೇಳ್ತೀರಿ ಗುರುಜಿ? ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಹಸ್ತ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರ ಸಂಚಾರ ಬೆಳಿಗ್ಗೆ 11 ಗಂಟೆ 6 ನಿಮಿಷದವರೆಗೆ ಹಸ್ತ ನಕ್ಷತ್ರವಿರ್ತಕ್ಕಂಥದ್ದು. ತದನಂತರವಾಗಿ ಚಿತ್ತ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ಏನೆಲ್ಲ ಫಲಾಫಲಗಳನ್ನು ನೋಡ್ಬೋದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಭೂಮಿ ಸ್ಥಿರಾಸ್ತಿಯ ಮೇಲೆ ಸಾಲ ಪಡೆತಕ್ಕಂಥ ಆಲೋಚನೆ ಬರ್ತಕ್ಕಂಥದ್ದು. ಮಕ್ಕಳಿಂದ ಒತ್ತಡಗಳು, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯದ ಸೂಚನೆಗಳು, ಪಿತ್ರಾರ್ಜಿತ ಆಸ್ತಿಯಿಂದ ನಷ್ಟ, ತಾಯಿಯೊಂದಿಗೆ ವಾಗ್ವಾದವನ್ನು ಮಾಡ್ತಕ್ಕಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥದ್ದು, ಬಂದಂಥ ಲಾಭವಿಲ್ಲ ಖರ್ಚು ಹೆಚ್ಚಾಗಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು, ವಾಹನ ಅಪಘಾತಗಳು, ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಇವತ್ತಿನ ದಿವಸ ಮೇಷರಾಶಿ ಅನ್ನೋದಾಗಿರುವಂಥದ್ದು. ಬಿಳಿ ತಾವರೆ ಹೂವನ್ನು ಪಾರ್ವತಿಗೆ ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀನು ನೋಡಬಹುದು. ಇನ್ನು ವೃಷಭ ರಾಶಿ, ಸಂಗಾತಿಯಿಂದ ಅನುಕೂಲ, ಅಹಂಭಾವದಿಂದ ದಾಂಪತ್ಯದಲ್ಲಿ ಮನಸ್ತಾಪ, ಮಿತ್ರರಿಂದ ನಿದ್ರಾಭಂಗವಾಗ್ತಕ್ಕಂಥದ್ದು, ದೂರ ಪ್ರದೇಶದಲ್ಲಿ ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಸರ್ಕಾರದಿಂದ ಸರ್ಕಾರಿ ಅಧಿಕಾರಿಗಳಿಂದ ರಾಜಕೀಯ ವ್ಯಕ್ತಿಗಳಿಂದ ಅನುಕೂಲವನ್ನು ನೋಡ್ತಕ್ಕಂಥದ್ದು, ಕಾರ್ಯಜಯವಾಗ್ತಕ್ಕಂಥ ಒಂದು ದಿವಸ, ಬಂಧು ಬಾಂಧವರಿಂದ ಮಿತ್ರರಿಂದ ಅಧಿಕವಾದಂಥ ಖರ್ಚುಗಳು ಬರ್ತಕ್ಕಂಥದ್ದು, ಯಂತ್ರೋಪಕರಣಗಳಿಂದ ನಷ್ಟ, ಸ್ಥಿರಾಸ್ತಿ ವಾಹನದಿಂದ ಅನುಕೂಲದ ಒಂದು ಸ್ಥಿತಿಗತಿಗಳನ್ನು ಇವತ್ತಿನ ದಿವಸ ವೃಷಭ ರಾಶಿ ಅಂತಕ್ಕಂಥದ್ದು. ರೇಷ್ಮೆಯ ವಸ್ತ್ರವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಉದ್ಯೋಗ ಕಾರಣ ನಿಮಿತ್ತ ಆಕಸ್ಮಿಕವಾದಂಥ ಪ್ರಯಾಣ, ನೆರೆಹೊರೆಯವರಿಂದ ಒತ್ತಡಗಳು ಹಾಕ್ತಕ್ಕಂಥದ್ದು, ಸಾಲಗಾರರಿಂದ ಬಾಧೆ, ಅಧಿಕ ಉಷ್ಣ, ಗುಪ್ತವ್ಯಾಧಿ, ತಲೆನೋವು, ಬೆನ್ನು ಸೆಳೆತ, ಹೊಟ್ಟೆ ನೋವು ಹೆಚ್ಚಾಗಿ ಬರ್ತಕ್ಕಂಥ ಒಂದು ಸಾಧ್ಯತೆಗಳು, ಸಾಲಗಾರರಿಂದ ಕಾಟ ಮತ್ತು ಆ ಸಾಲಗಾರರ ಕಾಟದಿಂದ ನಿದ್ರಾ ಭಂಗವಾಗ್ತಕ್ಕಂಥದ್ದು, ಬರಬೇಕಾದಂಥ ಲಾಭದಲ್ಲಿ ಕುಂಠಿತವಾಗ್ತಕ್ಕಂಥ ಒಂದು ದಿವಸ, ಸ್ನೇಹಿತರು ದೂರವಾಗ್ತಕ್ಕಂಥದ್ದು, ರೋಗ ರುಜಿನಗಳಿಗೆ ಅಧಿಕ ಖರ್ಚುಗಳು ಬರುವಂಥದ್ದನ್ನು ಮಿಥುನ ರಾಶಿಯನ್ನು ನೋಡುವಂಥದ್ದು. ಹೆಣ್ಣು ಮಕ್ಕಳಿಗೆ ಮಂಗಳ ದ್ರವ್ಯವನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಮಕ್ಕಳಿಂದ ಲಾಭ ಮತ್ತು ಧನಾಗಮನವಾಗ್ತಕ್ಕಂಥದ್ದು, ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಕುಟುಂಬಸ್ಥರಿಂದ ಆತ್ಮಾಭಿಮಾನಕ್ಕೆ ಧಕ್ಕೆ ಬರತಕ್ಕಂಥದ್ದು ಮತ್ತು ಬಾಧೆಯನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು, ದಾಯಾದಿ ಕಲಹಗಳಾಗ್ತಕ್ಕಂಥದ್ದು, ರಕ್ತದೋಷಗಳು, ದಾಹ ಸುಸ್ತು ಹೆಚ್ಚಾಗಿ ಬರ್ತಕ್ಕಂಥದ್ದು, ಮಕ್ಕಳ ಉತ್ತಮವಾದಂಥ ಪ್ರಗತಿ ಹೊಂದುವಂಥ ಲಕ್ಷಣಗಳು ಗೋಚರಿಸ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಅನುಕೂಲವನ್ನು ನೋಡ್ತಕ್ಕಂಥ ಒಂದು ದಿವಸ ಕಟಕ ರಾಶಿ ನೋಡೋದಾಗಿರುವಂಥದ್ದು. ಶಿವಾಲಯದಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಮೇಲಧಿಕಾರಿಗಳಿಂದ ನೋವು ಮತ್ತು ಉದ್ಯೋಗ ಪ್ರಗತಿಯಾಗ್ತಕ್ಕಂಥದ್ದು, ಸ್ವಯಂಕೃತ ಅಪರಾಧದಿಂದ ನಿಂದನೆಯನ್ನು ಹೊಂದತಕ್ಕಂಥ ಒಂದು ದಿವಸ, ಗೃಹ ಉಪಯೋಗಿ ವಸ್ತುಗಳಿಗೋಸ್ಕರವಾಗಿ ಖರ್ಚು ಬರತಕ್ಕಂಥದ್ದು, ಬಂದಂಥ ಸದಾವಕಾಶಗಳನ್ನು ಸ್ವಯಂಕೃತ ಅಪರಾಧದಿಂದ ಕಳೆದುಕೊಳ್ಳತಕ್ಕಂಥ ಒಂದು ಸಾಧ್ಯತೆಗಳು, ಭೂಮಿ ವಾಹನದಿಂದ ಧನಾಗಮನವಾಗ್ತಕ್ಕಂಥ ಯೋಗ, ತಂದೆಯಿಂದ ಅನುಕೂಲ, ಯಂತ್ರೋಪಕರಣಗಳಿಂದ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸ್ವಲ್ಪ ಜಾಗ್ರತೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದನ್ನು ಸಿಂಹರಾಶಿಯನ್ನು ನೋಡುವಂಥದ್ದು. ಓಂ ದ್ರೂಂ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ದಾಂಪತ್ಯದಲ್ಲ ಸಮಸ್ಯೆ ಅಥವಾ ದೂರವಾಗುವಂಥ ಒಂದು ಆಲೋಚನೆಗಳು ಬರುವಂಥದ್ದು, ಅಧಿಕ ಸಿಟ್ಟು, ಆತುರದ ಒಂದು ಸ್ವಭಾವ, ಆಕಸ್ಮಿಕವಾದಂಥ ನಷ್ಟಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ತಂದೆಯೊಂದಿಗೆ ಕಿರಿಕಿರಿಗಳಾಗ್ತಕ್ಕಂಥದ್ದು, ಸರ್ಕಾರಿ ಅಧಿಕಾರಿಗಳಿಂದ ರಾಜಕೀಯ ವ್ಯಕ್ತಿಗಳಿಂದ ಮೇಲಧಿಕಾರಿಗಳಿಂದ ನಷ್ಟ ಮತ್ತು ಸಂಕಷ್ಟವನ್ನು ನೋಡ್ತಕ್ಕಂಥದ್ದು, ಅನಿರೀಕ್ಷಿತವಾದಂಥ ಸೋಲು ನಷ್ಟ ನಿರಾಸೆಗಳಿಂದ ನಿದ್ರಾ ಭಂಗವಾಗ್ತಕ್ಕಂಥ ಸಾಧ್ಯತೆಗಳು, ವಿದ್ಯಾಭ್ಯಾಸದಲ್ಲಿ ಒತ್ತಡಗಳು ಹೆಚ್ಚಾಗ್ತಕ್ಕಂಥದ್ದು, ನೆರೆಹೊರೆಯವರೊಂದಿಗೆ ದಾಯಾದಿಗಳೊಂದಿಗೆ ಕಿರಿಕಿರಿಯನ್ನು ನೋಡ್ತಕ್ಕಂಥದ್ದು, ಹಳೆಯ ವಸ್ತು ಯಂತ್ರೋಪಕರಣಗಳು
ವಿದ್ಯಾಭ್ಯಾಸಗೋಸ್ಕರವಾಗಿ ಅಧಿಕ ಖರ್ಚುಗಳು ಬರುವಂಥದ್ದನ್ನು ಕನ್ಯಾ ರಾಶಿ ನೋಡುವಂಥದ್ದು. ತೆಂಗಿನಕಾಯಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ ಗುರುಜಿ, ಅರ್ಪಿತಾ ಅಂತ ಕಾಲರ್ ಹಿಡಿದಾರೆ, ಮಾತನಾಡಿಸ್ಬಿಡೋಣ. ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಿತ್ತು ಅರ್ಪಿತಾ ಅವರು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳಿಮ್ಮ. 8/6/2004. 8/6/2004. ಗುರುಜಿ ಇದಾರೆ, ತಮ್ಮ ಸಮಸ್ಯೆ ಏನಿದೆ ಕೇಳಿಮ್ಮ. ನಮಃ ಶಿವಾಯ. ಹಲೋ ನಮಃ ಶಿವಾಯ. ಗುರುಜಿ, ಸಮಯ ಹೇಳು ತಾಯಿ. ಸಮಯ ಗೊತ್ತಿಲ್ಲ ಗುರುಜಿ. ಸಮಯ ಗೊತ್ತಿಲ್ಲ. 2004 ನಿಂದೇನಾ ಇದು? ಗುರುಜಿ. ಏನ್ ಮಾಡ್ಕೊಂಡಿದ್ಯಪ್ಪ? 9th ಓದ್ತಿದೀನಿ ಗುರುಜಿ. ಸಮಯ ಗೊತ್ತಿಲ್ವಾ? ಅಪ್ಪ ಅಮ್ಮನ್ ಕೇಳ್ಬೇಕಾಯ್ತು. ಇರ್ಲಿ, ನಿನ್ನ ಸ್ವರದ ಆಧಾರದ ಮೇಲೆ ನೋಡಿದಾಗ ಸಾಮಾನ್ಯವಾಗಿ ಜಾತಕಕ್ಕೆ ಯಾಕೋ ವಿಪರೀತವಾದಂಥ ಪುಕುಲು ಆತಂಕ ಜಾಸ್ತಿ ಅಂತಕ್ಕಂಥ ಒಂದು ಸ್ಥಿತಿ, ಭಯದಲ್ಲಿ ವಾತಾವರಣವನ್ನು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು, ತುಂಬ ಪ್ರೀತಿ ವಿಶ್ವಾಸಗಳನ್ನು ನೋಡ್ತಕ್ಕಂಥದ್ದು, ತಂದೆ ತಾಯಿನ ಬಿಟ್ಟು ಒಂದು ಕ್ಷಣವೂ ಇಲ್ಲದೆ ಇರತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು. ಆದರೆ ಇತ್ತೀಚೆಗೆ ಒಂದು 6-7 ತಿಂಗಳಿಂದ ಈಚೆಗೆ ಯಾಕೋ ಓದಿದ್ದು ನೆನಪಿಲ್ಲ, ಮರ್ತು ಹೋಗ್ತಾ ಇದೆ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತ ಹೇಳ್ತದೆ. ನಿನಗೆ ಹೌದೇನೋ ತಾಯಿ? ಹೌದು ಗುರುಜಿ. ಆಗಲಿ ತಾಯಿ, ಯೋಚನೆ ಮಾಡೋದು ಬೇಡ. ವಿದ್ಯಾಸರಸ್ವತಿ ತಾಯ್ತನ ಮಾತ್ರ ಸಿಗುತ್ತೆ. ನಿಮ್ಮ ತಂದೆ ತಾಯಿ ಯಾರನ್ನಾರ ಕಳಿಸ್ಕೊಟ್ಟು ಆ ಆಫೀಸ್ನಲ್ಲಿ ಸಿಗುತ್ತೆ, ನಮ್ಮ ಕಚೇರಿನಲ್ಲಿ ಸಿಗುತ್ತೆ, ಅದನ್ನು ತರಿಸ್ಕೊಂಡು ಧಾರಣೆ ಮಾಡ್ಕೋತಾಯಿ. ತುಂಬ ಚೆನ್ನಾಗಿದೆ ವಿದ್ಯಾಭ್ಯಾಸ, ಯೋಚನೆ ಮಾಡೋದು ಬೇಡ. ಅದ್ಭುತವಾದಂಥ ರೀತಿಯಲ್ಲಿ ವಿದ್ಯಾಭ್ಯಾಸವಿದೆ. ಇಂಜಿನಿಯರ್ ಆಗ್ತೀಯವ ನೀನು, ಒಳ್ಳೇದಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಅರ್ಪಿತಾ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇಟ್ಟಿದ್ದಾರೆ ನೆಲಮಂಗಲದಿಂದ, ಚಂದ್ರಕಲಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಚಂದ್ರಕಲಾ ಅವರು? ಹುಟ್ಟಿದ ದಿನಾಂಕ ಮತ್ತೆ ಸಮಯ ಹೇಳಿ ಮಾ. ಹುಟ್ಟಿದ ದಿನಾಂಕ ಸರಿಯಾಗಿ ಗೊತ್ತಿಲ್ಲ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ನಮಃ ಶಿವಾಯ. ಸ್ವಲ್ಪ ಜೋರ ಮಾತಾಡ್ತಾಯಿ, ಏನು ಕೇಳಿಸ್ತಾ ಇಲ್ಲ ನೀನು ಮಾತಾಡ್ತಾ ಇರೋದು. ನಮಃ ಶಿವಾಯ. ನಮಃ ಶಿವಾಯ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ನೆಲಮಂಗಲದಿಂದ ಸರ್. ಏನ್ ಮಾಡ್ಕೊಂಡಿದೀಯವ? ನಾವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಸರ್. ಆಗಲಿ ತಾಯಿ. ನಿನ್ನ ಸ್ವರವನ್ನ ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಯಾಕೋ ಒಂಟಿತನದ ಪರಮಾವಧಿ ಅಂತ ಹೇಳ್ತದೆ. ಯಾರೂ ಇಲ್ಲ ಸಹಕಾರಕ್ಕೆ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ಪ್ರೀತಿಯನ್ನು ನೋಡೋಕ್ಕಾಗ್ತಲ್ಲ, ವಿಶ್ವಾಸವನ್ನು ನೋಡೋದಕ್ಕಾಗ್ತಲ್ಲ, ಬರೀ ದ್ರೋಹಗಳು ಜಾಸ್ತಿ ಆಗ್ತಾ ಇದೆ. ಕುಟುಂಬಸ್ಥರಲ್ಲೇ ಬೇರೆ ಯಾರ್ಯಾರು ನಂಬಿದಿರೋ ಅವರೆಲ್ಲರೂ ಕೂಡ ದ್ರೋಹವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇದೆ ಅಂತ ಹೇಳ್ತದೆ. ನಾಳೆ ಏನು ಅನ್ನೋ ರೀತಿಯಾದಂಥ ಜೀವನ, ಅಂದರೆ ನಾಳೆ ಯಾವ ರೀತಿಯಲ್ಲಿ ಜೀವನ ನಡೀತದೆ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಯೇ ಗೊತ್ತಿಲ್ಲ. ದಟ್ಟ ದಾರಿದ್ರತನ ಅಂತಕ್ಕಂಥದ್ದು ಆವರಿಸಿಬಿಟ್ಟಿದೆ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು. ಯಾರೂ ಇಲ್ಲದ ಒಂದು ಒಂಟಿತನದ ಜೀವನ, ಲೋಕವೂ ಬೇಡ ಪ್ರಪಂಚವೂ ಬೇಡ ಅನ್ನೋ ರೀತಿಯಾದ ಸುಮಾರು ಬಾರಿ ಅದನ್ನು ಆಲೋಚನೆ ಮಾಡಿರ್ತಕ್ಕಂಥದ್ದು. ಏನು ಮಾಡ್ತೀರಿ, ಆ ಧೈರ್ಯ ಸಾಕಾಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇದೆ ನಿಮ್ಮ ಮನಸ್ಥಿತಿಯ ಆಧಾರದ ಮೇಲೆ ನೋಡಿದಾಗ, ನಿಮ್ಮ ಸ್ವರದ ಆಧಾರದ ಮೇಲೆ ನೋಡಿದಾಗ ಅಂತ ಹೇಳ್ತದೆ. ಇದಿಷ್ಟೇ ನನ್ನ ಜೀವನ ಅಥವಾ ಬೇರೆ ಏನಾದರೂ ನನಗೆ ಉತ್ತಮವಾದಂಥ ಭವಿಷ್ಯ ಸಿಗೋದಕ್ಕೆ ಏನಾದರೂ ಸಿಗುತ್ತ ದಾರಿ, ಅಥವಾ ನನ್ನ ಹಣೆ ಬರನೇ ಇಷ್ಟನ ಅನ್ನೋ ರೀತಿಯಾದಂಥ ಆತಂಕಗಳು ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಅದರ ಜೊತೆಯಲ್ಲಿ ಈ 3 ವರ್ಷಗಳಿಂದ ಈಚೆಗೆ ಯಾಕೋ ಆರೋಗ್ಯ ಸರಿ ಆಗ್ತಾ ಇಲ್ಲ, ಮೈಕೈ ನೋವು ಜಾಸ್ತಿ ಆಗ್ತಾ ಇದೆ, ಕಾಲು ನೋವು ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು, ಬೆನ್ನು ಇಕ್ಕಳದಲ್ಲಿ ಹಾಕಿ ಸೆಳೆದಂಗೆ ಆಗ್ತಕ್ಕಂಥದ್ದು, ರಾತ್ರಿ ಸಂದರ್ಭದಲ್ಲಿ ನಿದ್ರೆ ಬರ್ತಲ್ಲ, ತುಂಬ ಒತ್ತಡ ಪ್ರೆಷರು, ನಿದ್ರೆ ರಾತ್ರಿಯೆಲ್ಲ ನಿದ್ರೆಗೆಡ್ತಕ್ಕಂಥ, ನಿದ್ರೆ ಬರದಲ್ಲಿ ನಿದ್ರೆಗೆಡ್ತಕ್ಕಂಥವ್ರು ಬೆಳಗ್ಗೆ ಟೈಮ್ ಹೋದ್ರೆ ಕೆಲಸ ಮಾಡೋದಕ್ಕಾಗೋದಲ್ಲ. ಈ ರೀತಿಯಾದಂಥ ಸ್ಥಿತಿ ಈ 3 ವರ್ಷದಿಂದ ತೋರಿಸ್ತಾ ಇದೆ. ಹೌದು ಅಲ್ವ ತಾಯಿ? ಹೌದು ಗುರುಜಿ, ಸತ್ಯ ಗುರುಜಿ. ಹೇಳಿ ತಾಯಿ, ಏನಾಗ್ಬೇಕು? ಇದೇ ಪರಿಸ್ಥಿತಿ ಗುರುಜಿ. ನಾನು ಯಾರು ನಂಬಿದ್ರು ನನಗೆ ದ್ರೋಹ ಮಾಡ್ತಾರೆ, ನಾನು ನಂಬಿ ಬಂದವರು ನನ್ಗೆ ಅನ್ಯಾಯ ಮಾಡ್ತಾರೆ. ನಾನು ಯಾರು ನಂಬೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಗುರುಜಿ. ಅವ ತಾಯಿ, ಲೋಕ ಅಂತಕ್ಕಂಥದ್ದು ಹಂಗಿದೆ, ಕಲಿಗಾಲ, ಮೋಸಗಳು ಜಾಸ್ತಿ ಇದೆ. ಸ್ವಲ್ಪ ಜಾಗ್ರತೆಯಿಂದಿರಬೇಕಾದಂಥದ್ದು ಎಲ್ಲರ ಕರ್ತವ್ಯವಾಗಿರ್ತದೆ. ಯೋಚನೆ ಮಾಡೋಂಥದ್ದು ಬೇಡ. ಯಾಕೆಂದರೆ ನಿನ್ನ ಪರಿಸ್ಥಿತಿ ನೋಡಿದ್ರೆ ಪ್ರತಿ ದಿವಸವೂ ಕೂಡ ಬೆಳಿಗ್ಗೆ ಆಯ್ತಂದ್ರೆ ಕಣ್ಣೀರು ಹಾಕೋದು, ಎದ್ದ ತಕ್ಷಣ ಕಣ್ಣೀರು ಹಾಕ್ತದೋ, ರಾತ್ರಿ ಮಲಗಿದಾಗ್ಲೂ ಕಣ್ಣೀರು ಹಾಕ್ತದೋ, ಸಂಜೆ ಆಗ್ಬೇಕಾದ್ರೂ ಕಣ್ಣೀರು ಹಾಕ್ತದೆ, ಊಟ ಮಾಡ್ಬೇಕಾದ್ರೂ ನೆಮ್ಮದಿ ಮಾಡಲ್ವಲ್ಲ ತಾಯಿ, ಕಣ್ಣೀರು ಹಾಕೊಂಡು ಮಾಡ್ತೀವಿ. ಹೌದೇನವಾ? ಆಗಲ್ಲವಾ? ಯೋಚನೆ ಮಾಡೋಂಥದ್ದು ಬೇಡ. ಭಗವಂತನೊಬ್ಬನಿದ್ದಾನೆ, ಗುರುವಂತವರೊಬ್ರು ಇದ್ದಾರೆ. ಆ ಗುರುವಿನ ಆಶೀರ್ವಾದದಿಂದ ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಅಳೋವಂಥದ್ದು ಬೇಡ, ಅಳಬೇಡ ತಾಯಿ. ಹೆಣ್ಣು ಮಕ್ಕಳು ಹೆಚ್ಚಾಗಿ ಕಣ್ಣೀರು ಹಾಕಿರೋ ಮನೇಲಿ ಅಂದರೆ ದರಿದ್ರ ಹತ್ತುತ್ತೆ. ಅಳೋವಂಥದ್ದು ಬೇಡ. ಭಗವಂತ ಇದ್ದಾನೆ, ಭಗವಂತನ ಮೇಲೆ ಭಾರ ಹಾಕಿ ಮುಂದೆ ಹೋಗು ತಾಯಿ, ಮುಂದೆ ಸಾಗು, ಖಂಡಿತ ಅನುಕೂಲವಾಗುತ್ತೆ. ನಿನಗೆ ಒಂದು ಆ ದಿಟ್ಟತನ ಇದೆಯಲ್ಲ, ಆ ದಿಟ್ಟತನ, ನಿನ್ನಲ್ಲಿರ್ತಕ್ಕಂಥ ನಿಯತ್ತು ಅಂತಕ್ಕಂಥದ್ದು ಸದಾಕಾಲ ನಿನ್ನ ರಕ್ಷಣೆಗೆ ನಿಂತಿರ್ತದೆ. ಯೋಚನೆ ಮಾಡೋವಂಥದ್ದು ಬೇಡ. ಪ್ರತಿ ದಿವಸ ಗುರುವಾರ ದಿವಸ ದತ್ತಚರಿತ್ರೆ ಪಾರಾಯಣ ಅಂತ ಬರ್ತದೆ. ದತ್ತಚರಿತ್ರೆ ಬುಕ್ಸ್ ಬರ್ತದೆ ತಾಯಿ. ದತ್ತಾತ್ರೇಯರದು ಚರಿತ್ರಾ ಬುಕ್ಸ್ ಬರುತ್ತೆ, ಗುರುಚರಿತ್ರೆ ಅಂತ.
ಅದನ್ನ ಒಂದು ಬುಕ್ಸನ್ನು ತಂದುಬಿಟ್ಟು ಪ್ರತಿ ಗುರುವಾರ ದಿವಸ ಒಂದೊಂದು ಅಧ್ಯಾಯವನ್ನು ಓದ್ತಾ ಬನ್ನಿ ತಾಯಿ. ಖಂಡಿತವಾಗ್ಲೂ ಕೂಡ ಯಶಸ್ಸು ನಿನ್ನದಾಗುತ್ತೆ. ಯೋಚನೆ ಮಾಡುತ್ತದೆ ಬೇಡ. ಗುರುವಿನ ಅನುಗ್ರಹವಾಯಿತಂದು ಪವಾಡಗಳೇ ನಡೀತದೆ. ನಿನ್ನ ಜೀವನದಲ್ಲಿ ಯಾಕಂದಿಲ್ಲ, ನಿನ್ನ ಜೀವನದಲ್ಲೂ ನಡೆಯುತ್ತೆ. ಒಳ್ಳೇದಾಗಲಿ, ಶುಭವಾಗಲಿ. ಓಕೆ, ಧನ್ಯವಾದಗಳು ಚಂದ್ರಕಲಾ ಅವರೇ ಕರೆ ಮಾಡೋದಕ್ಕೆ. ಗುರುಜಿ, ಒಂದು ವಿರಾಮವನ್ನು ತಗೊಳ್ಳೋಣ. ವೀಕ್ಷಕರಿಗೊಂದು ವಿರಾಮ ತಗೊಳ್ಳೋಣ. 6 ರಾಶಿಗಳ ಫಲ ಹೇಗಿದೆ ತಿಳ್ಕೊಳ್ಳೋಣ. ಗುರುಜಿ, ಉಳಿದಂತಹ 6 ರಾಶಿಗಳ ಫಲ ಹೇಳುತ್ತಾದ್ರೆ ಇವತ್ತು ಖಂಡಿತ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಸಂಗಾತಿಯಿಂದ ಬಾಧೆ ಮತ್ತು ನೋವನ್ನು ಅನುಭವಿಸ್ತಕ್ಕಂಥದ್ದು, ಪಾಲುದಾರರಿಂದ ಸಮಸ್ಯೆಗಳಾಗ್ತಕ್ಕಂಥದ್ದು, ಶತ್ರುಧಮನವಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಲಾಭದ ಪ್ರಮಾಣ ಕುಂಠಿತವಾಗ್ತಕ್ಕಂಥದ್ದು, ಅವಕಾಶ ಕೈ ತಪ್ಪತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಸ್ನೇಹಿತರು ದೂರವಾಗ್ತಕ್ಕಂಥ ಸಾಧ್ಯತೆ, ಉದ್ಯೋಗ ದೊರಕತಕ್ಕಂಥದ್ದು, ವಿಚ್ಛೇದನ ಕೇಸುಗಳಲ್ಲಿ ಜಯದ ಒಂದು ವಾತಾವರಣ, ರಕ್ತ ಸಂಬಂಧಿಗಳಿಂದ ಆರ್ಥಿಕವಾದಂಥ ಅನುಕೂಲ ಪ್ರಾಪ್ತಿಯಾಗುವಂಥ ಒಂದು ದಿವಸ, ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಅನಾರೋಗ್ಯ ಅಂತಕ್ಕಂಥದ್ದು ಪೀಡಿಸ್ತಕ್ಕಂಥದ್ದನ್ನು ತುಲಾರಾಶಿ ನೋಡುವಂಥದ್ದು. ಮನೆಯಲ್ಲಿ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಜಯವಾಗ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಪ್ರಶಂಸೆ, ಸರ್ಕಾರಿ ಅಧಿಕಾರಿಗಳಿಗೆ, ಗುತ್ತಿಗೆ ವ್ಯಾಪಾರಸ್ಥರಿಗೆ, ಕಮಿಷನ್ ಏಜೆಂಟ್ಗಳಿಗೆ ಅನುಕೂಲದ ಒಂದು ದಿವಸ, ಶುಭ ಕಾರ್ಯ ಸುದ್ದಿಗಳು ಬರ್ತಕ್ಕಂಥದ್ದು, ಅಧಿಕ ಉಷ್ಣ, ತಲೆನೋವು, ಕುತ್ತಿಗೆ ನೋವು, ಬೆನ್ನು ಸೆಳೆತ, ಕಣ್ಣು ಹುರಿ ಹೆಚ್ಚಾಗಿ ಬರ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥ ಒಂದು ದಿವಸ ವೃಶ್ಚಿಕ ರಾಶಿ ನೋಡತಕ್ಕಿರುವಂಥದ್ದು. ಶ್ರೀಗಂಧವನ್ನು ಅಣೆಯಲ್ಲಿರ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ತಂದೆಯಿಂದ ಅನುಕೂಲ, ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ ಜಯವಾಗ್ತಕ್ಕಂಥದ್ದು, ಅನಾರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಭವಿಷ್ಯದ ಚಿಂತೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಮಕ್ಕಳೊಂದಿಗೆ ವಾಗ್ವಾದ, ಮಾನಸಿಕವಾದಂಥ ಒತ್ತಡಗಳು ಹೆಚ್ಚಾಗ್ತಕ್ಕಂಥದ್ದು, ಅತಿಯಾದ ಒಳ್ಳೆಯತನದಿಂದ ನಷ್ಟ, ದಾಯಾದಿ ಕಲಹಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ರಕ್ತ ಸಂಬಂಧಿಗಳಿಂದ ಸ್ವಲ್ಪ ದೂಷಣೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳು, ಯಂತ್ರೋಪಕರಣಗಳಿಂದ, ಎಲೆಕ್ಟ್ರಾನಿಕ್ ವಸ್ತುಗಳಿಂದ, ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಖರ್ಚು ಅಧಿಕವಾಗಿ ಬರ್ತಕ್ಕಂಥ ಒಂದು ಸಾಧ್ಯತೆಗಳು, ಪದವಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಂದತ್ವವಾಗ್ತಕ್ಕಂಥ ದಿವಸ ಈ ಧನುಸ್ಸು ರಾಶಿಯಾಗಿರುವಂಥದ್ದು. ಅನಾಥ ಮಕ್ಕಳಿಗೆ ಪುಸ್ತಕವನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಪತ್ರ ವ್ಯವಹಾರಗಳಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಸ್ಥಿರಾಸ್ತಿ ವಿಷಯಗಳಿಂದ ಕೋರ್ಟ್ ಕೇಸ್ ಅಲೆದಾಟವನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು, ಮಕ್ಕಳಿಂದ ಬಾಧೆ, ಸೋಲು, ನಷ್ಟ, ನಿರಾಸೆಗಳು ಬರ್ತಕ್ಕಂಥದ್ದು, ಸ್ನೇಹಿತರಿಂದ ಆಕಸ್ಮಿಕವಾದಂಥ ಅವಘಡಗಳು ಬರ್ತಕ್ಕಂಥ ಸಾಧ್ಯತೆಗಳು, ಅನಿರೀಕ್ಷಿತವಾದಂತಹ ಲಾಭ, ಗುಪ್ತ ಧನ ಸಂಪತ್ತು, ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ಮಕರ ರಾಶಿ ನೋಡುವಂಥದ್ದು. ಓಂ ಗುರುಭ್ಯೋ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಉದ್ಯೋಗ ಬದಲಾವಣೆಯ ಮನಸ್ಸು ಮತ್ತು ಯಶಸ್ಸು, ಅದರಲ್ಲಿ ಕೂಡ ಯಶಸ್ಸನ್ನು ಕಾಣತಕ್ಕಂಥ ಒಂದು ದಿವಸ, ಸಂಗಾತಿಯಿಂದ ಧನಾಗಮನ, ಪಾಲುದಾರಿಕೆ ಲಾಭವನ್ನು ನೋಡ್ತಕ್ಕಂಥದ್ದು, ಬಂಧುಗಳೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಒಂದು ಮನಸ್ಸನ್ನು ಮಾಡ್ತಕ್ಕಂಥ ಒಂದು ದಿವಸ, ಉದ್ಯೋಗದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಸ್ಥಿರಾಸ್ತಿ ಮಾಡುವಂಥ ಒಂದು ಕನಸು ಹೆಚ್ಚಾಗಿ ಕಾಡತಕ್ಕಂಥದ್ದು, ವಾಹನ ಯೋಗಗಳು ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳು, ಸರ್ಕಾರಿ ಪತ್ರ ವ್ಯವಹಾರಗಳಲ್ಲಿ ಹೆಚ್ಚಾಗಿ ತೊಡಗತಕ್ಕಂಥ ಒಂದು ದಿವಸ, ಕಫ, ಹೊಟ್ಟೆ ನೋವು, ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯಗಳು ಬರೆಸ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಅನುಕೂಲದ ಒಂದು ದಿವಸ ಈ ಕುಂಭರಾಶಿಯಾಗಿರುವಂಥದ್ದು. ಶಿವನಿಗೆ ಸಂಪಿಗೆ ಹೂವನ್ನು ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಕ್ಕೆ ಸಾಲ ಮಾಡುವಂಥ ಒಂದು ಪರಿಸ್ಥಿತಿಗಳು, ಬಾಯಿ ಹುಣ್ಣು, ತಲೆನೋವು, ಉಸಿರಾಟ ಸಮಸ್ಯೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ದೂರ ಪ್ರಯಾಣ, ವಿದೇಶ ಪ್ರಯಾಣದ ಯೋಗ, ಕಾರ್ಯ ಜಯವಾಗ್ತಕ್ಕಂಥದ್ದು, ಮಕ್ಕಳಿಂದ ಆರ್ಥಿಕವಾದಂಥ ಅನುಕೂಲದ ಒಂದು ಪ್ರಾಪ್ತಿ, ಮಾತಿನಿಂದ ಶತ್ರುತ್ವ ಬರುವಂಥ ಒಂದು ಸಾಧ್ಯತೆಗಳು, ತಂದೆಯಿಂದ ಭಾಗ್ಯೋದಯ, ಪದವಿ ವಿದ್ಯಾರ್ಥಿಗಳಲ್ಲಿ ಯಶಸ್ಸನ್ನು ಕಾಣತಕ್ಕಂಥ ಒಂದು ದಿವಸ ಈ ಮೀನರಾಶಿಯಾಗಿರುವಂಥದ್ದು. ಹತ್ತಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ ಗುರುಜಿ, ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಬೆಂಗಳೂರಿನಿಂದ ಸಂತೋಷ್ ಅಂತ. ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಮಾ? ಲೀಲಾಬಾಯಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಸಮಯವನ್ನ ಹೇಳಿ ಮಾ. ಅಶೋಕ್ ರಾವ್. ಜೋರಾಗಿ ಮಾತನಾಡಿ ಮಾ ಸ್ವಲ್ಪ. ಅಶೋಕ್ ರಾವ್ ಹುಟ್ಟಿದ್ದು, ಹೆಸರು ಅಶೋಕ್ ರಾವ್, ಹುಟ್ಟಿದ ದಿನಾಂಕ ಡಿಸೆಂಬರ್ 2, 12, 89. 89. 80. ಸಮಯ ಹೇಳಿ ಮಾ. ಮೇಡಮ್ ಅದು ಗೊತ್ತಿಲ್ಲ. ಗುರುಜಿ ತಮ್ಮ ಪ್ರಶ್ನೆ ಕೇಳಿ ಮಾ. ನಮಃ ಶಿವಾಯ. ಹಲೋ ಸ್ವಾಮೀಜಿ. ನಮಸ್ತೆ ಸ್ವಾಮೀಜಿ. ನಮಃ ಶಿವಾಯ. ಏನ್ ಮಾಡ್ಕೊಂಡಿದ್ದಾರೆ ತಾಯಿ ಮಗ? ಸ್ವಾಮಿ ಅವರು ಮೀನ್ ಅಂಗಡಿ ಮಡಗಿದ್ರು. ಇವಾಗ ಅದೇನು 4-5 ದಿವಸದಿಂದ ಕೆಲ್ಸಕ್ಕೆ ಬರ್ತಿಲ್ಲ. ಮನೆ ಮೇಲೆ ಲೋನ್ ಎಲ್ಲ ತಗೊಂಡು ಸಾಲ ಮಾಡಿ ಇವಾಗ ಅಂಗಡಿಗೂ ಬರ್ತಿಲ್ಲ.
ಹೋಗಿ ಹೋಗಿ ಚೆನ್ನಾಗಿ ಡ್ರಿಂಕ್ ಮಾಡ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ಏನಾಗೈತೆ ಅಂತ ಗೊತ್ತಿಲ್ಲ ಸ್ವಾಮೀಜಿ. ಮದುವೆ ಆಯ್ತಾ? ಮದ್ವೆ ಅವನು ಇಷ್ಟದಂಗೆ ಮಾಡ್ಕೊಂಡಿದ್ದಾನೆ. ಮಗು ಒಂದಿದೆ, ಗಂಡ್ ಮಗು. ಒಂಥರ ವಿಚಿತ್ರವಾದಂತ ಒಂದು ಪರಿಸ್ಥಿತಿ ತಾಯಿ ಆ ಜಾತಕದ್ದು. ಒಂದು ಏನಂತಂದ್ರೆ ತಾನು ಅಂದುಕೊಂಡಿದ್ದು ಯಾವುದು ಕೂಡ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂತ ಒಂದು ಡಿಸ್ಟರ್ಬ್. ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥ ವಾತಾವರಣದ ನಿರ್ಮಾಣವಾಗ್ತದೆ. ಯಾವುದೋ ತಲೆ ಒಳಗೆ ಒಂದು ಸಂಶಯದ ಒಂದು ಹುಳ ಅಂತಕ್ಕಂಥದ್ದು ಸಿಗಾಕೊಂಡ್ಬಿಟ್ಟಿದೆ. ಹಾಗಾಗಿ ಈ ಒಂದು ವಾತಾವರಣಕ್ಕೆ ಅವರು ಇಳಿದಿರತಕ್ಕಂಥದ್ದು. ಅದರ ಪರಿಪೂರ್ಣತೆಯನ್ನ, ವಾಸ್ತವ ಸ್ಥಿತಿಯನ್ನ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ರೆ ಖಂಡಿತ ಅನುಕೂಲವಾಗುತ್ತೆ. ಮನೆಯಲ್ಲಿ ಅಥವಾ ಸಾಧ್ಯವಾದರೆ ಶಾಸ್ತ್ರಬದ್ಧವಾಗಿ ಮಾಡುವಂಥವರ ಕೈಯಲ್ಲಿ ಒಂದು ದುರ್ಗಾ ಹೋಮವನ್ನು ಶಾಸ್ತ್ರಬದ್ಧವಾಗಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಭಗವತಿ ಅನುಗ್ರಹವಾಯಿತು ಅಂದ್ರೆ ಎಲ್ಲವೂ ಕೂಡ ಅನುಕೂಲವಾಗುತ್ತೆ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ವೀಕ್ಷಕರೇ, ಮೊದಲಿಗೊಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ, ಚಿತ್ರದುರ್ಗದಿಂದ ಮಾತನಾಡಿಸ್ಬಿಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮಂಜುನಾಥ್ ಅವರು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ಹೇಳಿ ಮಂಜುನಾಥ್. ಮೇಡಮ್ ಅದು ಗೊತ್ತಿಲ್ಲ. ಅದು ಎರಡೂ ಗೊತ್ತಿಲ್ವಾ? ಎರಡು ಗೊತ್ತಿಲ್ಲ. ಗುರುಜಿ ಇದ್ದಾರೆ, ಮಾತನಾಡಿ. ನಮ ಶಿವಾಯ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಗುರುಜಿ ನಾವು ಚಿತ್ರದುರ್ಗದಿಂದ. ಏನ್ ಮಾಡ್ಕೊಂಡಿದ್ದೀರಿ? ನಾವು ಇಲ್ಲಿ APMC ಅಲ್ಲಿ ವರ್ಕ್ ಮಾಡ್ತಿದ್ದೀವಿ. ಆಗಲಿ. ನಿಮ್ಮ ಸ್ವರವನ್ನ ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಸಾಮಾನ್ಯವಾಗಿ ಈ ಜಾತಕ ಸಂಪಾದನೆ ಮಾಡಿದೆ, ಬಹಳಷ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದಂತೂ. ಅದರಲ್ಲೂ ಕೂಡ ನೀವು ದುಡಿಯಕ್ಕೆ ಪ್ರಾರಂಭ ಮಾಡಿದಾಗ ಸುಮಾರು 4-5 ವರ್ಷಗಳಿಂದಂತೂ ದುಡ್ಡು ನಿಮ್ಮ ಕೈಲಿ ಎಷ್ಟು ಹೋಗಿದೆ ಅಂತಲೇ ಗೊತ್ತಿಲ್ಲ, ಅಷ್ಟು ದುಡ್ಡು ಹರಿದಾಡ್ತದೆ ಅಂತ ಹೇಳ್ತದೆ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ. ಆದರೆ ಅಷ್ಟೆಲ್ಲ ಬಂದ್ರೂ ಕೂಡ ಮನೆಯಲ್ಲಿ ಹಿಂದೆ ಇದ್ದಂಥ ಕಷ್ಟಗಳೇನಿದೆ ಅದು ಕಷ್ಟಗಳನ್ನು ತೀರಿಸೋದಕ್ಕೆ ಅದು ಸರಿಯಾಗಿಬಿಟ್ಟಿದ್ದೇನೆ, ಹೀಗೆ ನಡೀತದೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ದುಂದು ವೆಚ್ಚಗಳು ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಎಲ್ಲರನ್ನೂ ಕೂಡ ನನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋಣ ಅನ್ನೋ ರೀತಿಯಾದಂಥ ಮನಸ್ಥಿತಿನಲ್ಲಿ ಎಲ್ಲರಿಗೂ ಕೂಡ ಖರ್ಚು ಮಾಡಿಕೊಂಡು ಆ ಸಂಪಾದನೆ ಎಲ್ಲವೂ ಕೂಡ ಕಳ್ಕೊಂಡಿರ್ತಕ್ಕಂಥದ್ದು. ಯಾಕೋ ಈ 4 ವರ್ಷದಿಂದ ಈಚೆಗೆ ಸಂಪಾದನೆ ಅಂತಕ್ಕಂಥ ನಡೀತಾ ಇದ್ರೂ ಕೂಡ ಸಂಪಾದನೆ ಆಗ್ತಾ ಇದೆ, ಆದರೆ ಕೈಯಲ್ಲಿ ಉಳಿತಾ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ. ತಾನು ಅಂದುಕೊಂಡಿದ್ದು ಯಾವುದೂ ಕೂಡ ಸಕ್ಸಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಬೆಳವಣಿಗೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಿಂದೆ ಇದ್ದಂಥ ಒಂದು ಪರಿಸ್ಥಿತಿ ಈಗ ಇಲ್ಲ ಅನ್ನೋ ರೀತಿಯಾದಂಥ ವಾತಾವರಣ ಅಂತಕ್ಕಂಥದ್ದು ಈ ಸ್ವರದ ಆಧಾರದ ಮೇಲೆ ತೆಗೆದುಕೊಳ್ತಾ ಇದೆ. ಏನು ಮಾಡಿದರೆ ನಮಗೆ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ. ಅದರ ಜೊತೆಯಲ್ಲಿ ಏನಾದರೂ ವ್ಯಾಪಾರ ಹೊಸದಾಗಿ ಅಲ್ಟರ್ನೇಟ್ ಆಗಿ ಯಾವ್ದಾದ್ರು ಮಾಡಬಹುದಾ ಅಥವಾ ಬೇರೆ ಏನಾದರೂ ಮಾಡಬಹುದಾ, ಇದರ ಜೊತೆನಲ್ಲಿ ಇನ್ನೂ ರೀತಿಯಾದಂಥ ಆಲೋಚನೆಗಳು ಕಾಣ್ತಾ ಇದೆ. ಯಾವುದು ಅಂತಕ್ಕಂಥದ್ದು ದಾರಿ ತೋರಿಸ್ತದೆ. ಇದೆಲ್ಲವನ್ನು ಇಟ್ಕೊಂಡು ಗೊಂದಲಗಳನ್ನು ಇಟ್ಕೊಂಡು ಕರೆ ಮಾಡಿರ್ತಕ್ಕಂಥದ್ದು. ಹೌದೋ ಅಲ್ವೋ? ಹೌದು ಗುರುಜಿ. ಹೇಳಿ, ಏನಾಗಬೇಕು ಗುರುಜಿ? ನಮ್ಮ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಆಗಲಿ. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ್ಮ ದಿನಾಂಕವೇನಾದರೂ ಇದ್ದರೆ ದಯವಿಟ್ಟು ತೆಗೆದುಕೊಂಡು ಕಚೇರಿಗೆ ಬರ್ತಕ್ಕಂಥದ್ದು ಸೂಕ್ತ. ಯಾಕೆಂದ್ರೆ ಜನ್ಮ ದಿನಾಂಕವಿದ್ರೆ ಈ ಸಮಯದಲ್ಲೇ ಆಗುತ್ತೆ ಅಂತ ಮಾಹಿತಿಗಳನ್ನು ಆ ಜಾತಕಗಳು ಸರಿಯಾಗಿ ಸಮಯ ಮತ್ತೆ ಜನ್ಮ ದಿನಾಂಕ ಸರಿ ಇದ್ರೆ ಪಕ್ಕ ಮಾಹಿತಿಗಳು ಸಿಗುತ್ತದೆ. ಹಾಗಾಗಿ ಜನ್ಮ ದಿನಾಂಕ ಇದ್ರೆ ನೇರವಾಗಿ ಬಂದು ಭೇಟಿಯಾಗೋದು ಪ್ರಯತ್ನವನ್ನು ಮಾಡಿ. ಇದರ ಆಧಾರದ ಮೇಲೆ, ಸ್ವರದ ಆಧಾರದ ಮೇಲೆ ನಿಮಗೆ ಯಾವಾಗ ಆಗತ್ತೆ ಮದುವೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಕಷ್ಟವಾಗುತ್ತೆ. ಜನ್ಮ ದಿನಾಂಕವೇ ಬೇಕಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕೆ. ಇಷ್ಟೊತ್ತು ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದ್ವಾದಶ ರಾಶಿಗಳ ಫಲದ ಜೊತೆಗೆ ವೀಕ್ಷಕರ ಹಲವಾರು ಪ್ರಶ್ನೆಗಳಿಗೆ ಫೋನಿನ ಮುಖಾಂತರ ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದ ತಮಗೆ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಇನ್ನು ವೀಕ್ಷಕರೇ, ಗುರೂಜಿಯವರನ್ನ ನೇರ ಭೇಟಿ ಮಾಡಬೇಕು ಅಂದ್ರೆ ಅವರ ಅಡ್ರೆಸ್ ಪ್ಲೇಟ್ ಈ ರೀತಿಯಾಗಿರುತ್ತೆ. ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ, 5-3ನೇ ಮುಖ್ಯ ರಸ್ತೆ, ಶಂಕರ್ ನಗರ, ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ಇನ್ನು ಫೋನ್ ನಂಬರ್ ಈ ರೀತಿಯಾಗಿರುತ್ತೆ: 9972273719. ಇನ್ನೊಂದು ನಂಬರ್ 9686869938.